Hi everyone, good morning. Welcome back to my channel Smita's Life Journey. ನನ್ನ ಇವತ್ತಿನ ವ್ಲಾಗ್ ಬಂದು ಬೆಳಗ್ಗೆ 6:30ಯಿಂದ ಸಂಜೆ 6:30ವರೆಗೂ. ಪೊಲ್ಯೂಷನ್ ಇಲ್ದಿರೋ ಟೈಮ್ ಅಂದ್ರೆ ಈ ಅರ್ಲಿ ಮಾರ್ನಿಂಗ್ ಅಂತಾನೆ ಹೇಳ್ಬೋದು. ನೋಡಿ ಎಷ್ಟು ಪ್ರಶಾಂತವಾಗಿದೆ ಅಲ್ವಾ. ಅಂದಾಗೆ ನಾನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿ ವಡಾ ಚಟ್ನಿ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅದಕ್ಕೋಸ್ಕರನೇ ನೆನ್ನೆನೆ ಅಕ್ಕಿ ಉದ್ದಿನ ಬೇಳೆ ಎಲ್ಲ ನೆನೆಸಿ ಸಂಜೆ ಈವ್ನಿಂಗ್ ರುಬ್ಬಿಟ್ಟಿದ್ದೆ. ಬೆಳಗ್ಗೆ ಅಷ್ಟೊತ್ತಲ್ಲಿ ಎಷ್ಟು ಚೆನ್ನಾಗಿ ಹುಳಿ ಬಂದಿತ್ತು ಗೊತ್ತಾ. ಆಕ್ಚುಲಿ ನಾನು ಬೆಳಗ್ಗೆನೆ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ ಖುಷಿ ಬೇಡ ಮಮ್ಮಿ ನಂಗೆ ಚಟ್ನಿ ಮಾಡ್ಕೊಡಿ, ನಂಗೆ ತುಂಬಾನೇ ಇಷ್ಟ ಚಟ್ನಿ ಇಡ್ಲಿ ಕಾಂಬಿನೇಷನ್ ಅಂತ ಹೇಳಿದ್ಲು. ನಮ್ ಪರ್ವಿಗಂತೂ ಇಡ್ಲಿ ಸಾಂಬಾರ್ ಅಂದ್ರೆ ಫೇವ್ರೇಟ್. ನಾನು ಅದಕ್ಕೆ ಏನ್ ಐಡಿಯಾ ಮಾಡಿದೆ ಅಂದ್ರೆ ಮಧ್ಯಾಹ್ನಕ್ ಸಾಂಬಾರ್ ಮಾಡಿದ್ರೆ ಮಧ್ಯಾಹ್ನ ಕೂಡ ಅವ್ರು ಇಡ್ಲಿ ತಿಂತಾರೆ. ಇಡ್ಲಿ ಅಂದ್ರೆ ಅಷ್ಟು ಫೇವ್ರೇಟ್ ನಮ್ಮ ಮನೆಯಲ್ಲಿರೋ ಹುಡುಗರ್ಗೆ. ನಾನ್ ಚಟ್ನಿ ರೆಡಿ ಮಾಡೋಷ್ಟರಲ್ಲಿ ಇಡ್ಲಿ ಕೂಡ ರೆಡಿ ಆಗಿದೆ. ನೋಡಿ ಇಡ್ಲಿ ಎಷ್ಟು ಸಾಫ್ಟ್ ಆಗಿದೆ, ಸೇಮ್ ನಮ್ ಪರ್ವಿ ಕೆನ್ನೆ ತರ ಇದೆ. ಬೆಳಗ್ಗೆ ಹೊತ್ತು ತಾಯಂದಿರ್ಗಂತೂ ಸಿಕ್ಕಾಪಟ್ಟೆ ಗಡಿಬಿಡಿ. ಈ ಗಡಿಬಿಡಿಯಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಒಂದ್ ಕೆಲ್ಸ ಆದ್ರೆ ಪರವಾಗಿಲ್ಲ, ಬೆಳಗ್ಗೆ ಹೊತ್ತು ನಮ್ಗಂತೂ ಎಷ್ಟ್ ಕೆಲ್ಸ ಇರತ್ತಲ್ವಾ. ಮನೆಗ್ ಯಾರು ಬಂದ್ರು ಬೆಲ್ ಮಾಡಿದ್ರೆ ಗೊತ್ತಾಗತ್ತೆ. ಆದ್ರೆ ಈ ಕಸ್ತೋರ್ ಬಂದ್ರೆ 3 ರೋಡ್ ದೂರ ಇದ್ರು ಬರ್ತಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ನಮ್ಮನೆ ಹತ್ರ ದಿನ ಬಿಟ್ಟು ದಿನ ಈ ಕಸದ ಗಾಡಿ ಬರುತ್ತೆ. ನಾನಂತೂ ಮಿಸ್ ಮಾಡದೆ ಕಸ ಹಾಕ್ತೀನಿ. ಹಸಿ ಕಸ ಒಣ ಕಸ ಎರಡು ಕೂಡ ಸಪ್ರೇಟ್ ಮಾಡೇ ಹಾಕೋದು. BBMP ಅವರು ಸ್ವಚ್ಛತೆ ಕಾಪಾಡಕ್ಕೆ ಅಂತ ಮನೆ ಹತ್ರನೇ ಬಂದು ಕಸ ಹಾಕ್ಸ್ಕೊಂತಾರೆ. ಆದ್ರೆ ನಮ್ ಜನ ಇದ್ದಾರಲ್ಲ, ಸ್ಕೂಲ್ಗೆ ಹೋಗ್ಬೇಕಾರೆ ಇಲ್ಲ ಆಫೀಸ್ಗೆ ಹೋಗ್ಬೇಕಾರೆ ಕೈಯಲ್ಲಿ ಇವಾಗೊಂದು ಕಸದ ಕವರ್ ಇರ್ಲೇಬೇಕು. ಯಾ ರೋಡ್ ಇರುತ್ತೋ ಯಾ ಖಾಲಿ ಸೈಟ್ ಇರುತ್ತೋ ಅಲ್ಲಂತೂ ಎಸ್ಬಿಟ್ಟು ಹೋಗ್ತಾನೆ ಇರ್ತಾರೆ. ಯಾಕಪ್ಪ ಈ ಜನ ಈ ತರ ಮಾಡ್ತಾರೋ ಗೊತ್ತಾಗದೇ ಇಲ್ಲ. ನಾನ್ ಕಸ ಹಾಕ್ಬಿಟ್ಟು ಬಂದಿದ ತಕ್ಷಣ ಡಸ್ಟ್ಬಿನ್ಗೆ ಮತ್ತೆ ಹೊಸ ಕವರ್ನ ರಿಪ್ಲೇಸ್ ಮಾಡ್ತೀನಿ. ಈ ಮಾಡೋದ್ರಿಂದ ಕಸ ಏನಾದ್ರೂ ಫಿಲ್ ಆದ್ರೆ ಅದನ್ನ ಒಂದ್ ಸೈಡ್ ಎತ್ತಿಬಿಟ್ಟು ಇನ್ನೊಂದ್ ಕವರ್ ಹಾಕಕ್ಕೆ ಈಸಿ ಆಗುತ್ತೆ. ನಾನು ಇಷ್ಟೆಲ್ಲ ಕೆಲಸ ಮಾಡೋಷ್ಟರಲ್ಲಿ ನಮ್ ಪರ್ವಿ ಹಾಕೋಕ್ ಹೋಗುದ್ಲು ಅಂತ ಕೇಳಿಸ್ದಂಗಾಯ್ತು. ಅಲ್ಲೋಗ್ ನೋಡಿದ್ರೆ ಪಾಪ ನಿದ್ದೆಲಿ ಏನೇನೋ ಕನ್ವರ್ಸ್ತಾ ಇದ್ಲು. ಮೋಸ್ಟ್ಲಿ ಅವ್ರ ಪಾಪ ಮತ್ತೆ ಅಕ್ಕ ಸ್ಕೂಲ್ ಹೋಗ್ತಾರೆ ಅಂತ ಹೇಳಿದ್ರು ನೈಟ್. ಅದನ್ನೇ ಎಲ್ಲೋ ಗ್ಯಾಪ್ಸ್ಕೊಂಡ್ಲು ಅನ್ಸುತ್ತೆ. ಹೆಂಗೂ ನಮ್ಮ ಮನೆಗ್ ಬಾನು ಬರೋದ್ರಿಂದ ಮನೆ ಬೇಗನೂ ನೀಟಾಗತ್ತೆ. ಆನಂದ್ ಖುಷಿ ಹೊರಡೋಷ್ಟರಲ್ಲಿ ಮನೇಲಿ ಅರ್ಧ ಕೆಲಸ ಕೂಡ ಮುಗ್ದಿರುತ್ತೆ. ಗಂಡು ಮಕ್ಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಒಳ್ಳೆ ಸಂಸ್ಕೃತಿ ಕಲಿಸೋದು ತಂದೆ ತಾಯಿಯ ಜವಾಬ್ದಾರಿ ಕೆಲಸ. ನಮ್ಮಿಬ್ರು ಮಕ್ಳಿಗೂ ಪ್ರತಿದಿನ ದೇವ್ರ ಪೂಜೆ ಮಾಡೋದಂತೂ ರೂಢಿ ಮಾಡಿಸ್ಕೊಟ್ಟಿದೀವಿ. ಖುಷಿ ಪೂಜೆ ಮುಗಿಸೋಷ್ಟ್ರಲ್ಲಿ ಆನಂದ್ ಕೂಡ ರೆಡಿಯಾಗಿ ಪರ್ವಿಣಿ ಎದ್ದಿದ್ಲು ಅಂತ ಕರ್ಕೊಂಡ್ ಬಂದ್ರು.
ಬೆಳಗ್ಗೆ ಅಂತೂ ನಾವು ತುಂಬಾನೇ ಕಷ್ಟಪಟ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡಿರ್ತೀವಿ. ನಾವ್ ಮಾಡಿರೋ ಅಡ್ಗೆ ರುಚಿಯಾಗಿದೆ ಅಂತ ಒಂದ್ ಮಾತು ಹೇಳಿದ್ರೆ ಸಾಕು, ನಮ್ಗಿದ್ದಿದ್ ಟಯರ್ಡ್ನೆಸ್ ಎಲ್ಲ ಹೊರ್ಟೋಗ್ಬಿಡುತ್ತೆ. ಇಷ್ಟ ದಿವಸ ರಜಾ ಅಂತ ಅಪ್ಪ ಮತ್ತೆ ಅಕ್ಕ ಇಬ್ರು ಕೂಡ ಮನೇಲಿದ್ರು ಅವ್ರ ಜೊತೆಗೆ. ನೋಡಿ ನಮ್ ಪರ್ವಿ ಅವ್ರಿಬ್ರನ್ನ ಎಷ್ಟ್ ಮಿಸ್ ಮಾಡ್ಕೊಂತಾ ಇರ್ಬೋದು. ಅವ್ರ ಇನ್ನೇನ್ ಹೊಡ್ತಾರೆ ಅಂತ ಗೊತ್ತಾಗಿದ ತಕ್ಷಣ ಅಳಕ್ ಶುರು ಮಾಡ್ಬಿಟ್ಲು. ಪರ್ವಿಗ್ ಸಮಾಧಾನ ಮಾಡಿ ಆನಂದ್ ಮತ್ತೆ ಖುಷಿ ಇಬ್ರು ಕೂಡ ಹೊರಟ್ರು. ಅವರಿಬ್ರಿಗೂ ಬಾಯ್ ಹೇಳಿ ಪರ್ವಿ ಸ್ವಲ್ಪ ಸಮಾಧಾನ ಆಗ್ಲಿ ಅಂತ ಅವಳಿಗೂ ಕೂಡ ಟಿವಿ ಹಾಕೊಟ್ಟಿ ನಾನ್ 10 ನಿಮಿಷ ರೆಸ್ಟ್ ಮಾಡಿದೆ. ಅದಾದ್ಮೇಲೆ ನಾನು ಪರ್ವಿ ಇಬ್ರು ಕೂಡ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಕೂಡ ಮುಗಿಸಿದ್ವಿ. ಪರ್ವಿ ಆಗೋ ಸ್ವಲ್ಪ ಸಪ್ಪಗಿದ್ಲು ಅಂತ ಅನ್ನಿಸ್ತು. ಅದಕ್ಕೆ ನಾನೇನ್ ಮಾಡ್ದೆ, ತಿಂಡಿ ತಿನ್ನಿಸ್ಬಿಟ್ಟು ಅವಳಿಗೆ ಹತ್ರದಲ್ಲಿರೋ ನಮ್ಮ ಅಕ್ಕನ ಮನೆ ಕರ್ಕೊಂಡು ಹೋದೆ. ಇವರೇ ನಮ್ಮ ಅಕ್ಕ ಲತಕ ಅಂತ. ಇವ್ರು ನಮ್ಮನೆ ಪಕ್ಕದ ರೋಡಲ್ಲೇ ಇರೋದು. ಇವ್ರಿರೋದ್ರಿಂದ ನಮ್ಗಂತೂ ತುಂಬಾನೇ ಅನುಕೂಲ ಆಗತ್ತೆ. ಇವ್ರ ಬಗ್ಗೆ ನಿಮ್ಗೆ ಮುಂದಿನ ಬ್ಲಾಗ್ ಅಲ್ಲಿ ಯಾವಾಗಾದ್ರೂ ಇವ್ರ ಫ್ಯಾಮಿಲಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ನೋಡಿದ್ರ ನಮ್ ಪರ್ವಿಣಿ ಎಷ್ಟು ಆಕ್ಟಿವ್ ಆಗ್ಬಿಟ್ಲು. ನಮ್ ಲತಕ ಅಂತೂ ನಮ್ ಮಕ್ಳನ್ನ ಅವ್ರ ಮಕ್ಳಿಗಿಂತ ಜಾಸ್ತಿ ಪ್ರೀತಿ ಮಾಡ್ತಾರೆ. ನಾವ್ ಯಾವಾಗ ಅಲ್ಲೋದ್ರುನು ಏನಾದ್ರೂ ಒಂದ್ ಕೊಟ್ ಕಳಿಸ್ತಾರೆ. ನೋಡಿ ಇವತ್ತು ಕೂಡ ಈ ಅಳಸನೇಣು ಮಾವನೇಣು ಕೊಟ್ ಕಳ್ಸಿದಾರೆ. ಸರಿ, ಇದನ್ನ ಆನಂದ್ ಮತ್ತೆ ಖುಷಿ ಬಂದ್ಮೇಲೆ ತಿಂದ್ರಾಯ್ತು. ಇವಾಗ ಊಟದ ಟೈಮು, ಬನ್ನಿ ಊಟ ಮಾಡೋಣ.
ನಾನಿವತ್ತು ಅನ್ನ ಮತ್ತೆ ಬೇಳೆ ಸಾಂಬಾರ್ ಮಾಡಿದ್ದೆ. ಊಟ ಹಾಕೊಳ್ಳೋಣ ಅನ್ನೋಷ್ಟರಲ್ಲಿ ಹಾಫ್ ಡೇ ಇದ್ದಿದ್ದರಿಂದ ನಮ್ ಖುಷಿ ಕೂಡ ಬೇಗನೆ ಮನೆಗ್ ಬಂದ್ಲು. ನಾನು ಬಿಸಿ ಬಿಸಿ ಆಗಿರ್ಲಿ ಅಂತ ರೈಸ್ ಮಾಡಿದ್ರೆ ಇವ್ರು ನೋಡಿ ತರ್ಲೆಗಳಿಬ್ರು ನಂಗೆ ಇಡ್ಲಿ ಬೇಕು ಅಂತ ಇಡ್ಲಿ ಮಾಡಿಸ್ಕೊಂಡ್ ತಿಂದ್ರು. ಊಟ ಮಾಡಿದ ತಕ್ಷಣ ನಮ್ ಖುಷಿ ಸ್ಕೂಲ್ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯೂಶಲಿ ಆನಂದು ಬೇಗನೆ ಬರ್ತಿದ್ರು. ಇವತ್ ಮಾತ್ರ ಏನೋ ಒಂದು ವರ್ಕ್ ಇತ್ತು ಅಂತ ಮನೆಗ್ ರೀಚ್ ಆಗೋಕೆ 6:30 ಆಗೋಯ್ತು. ನೋಡಿದ್ರಲ್ಲ, ನಾನು ಇವತ್ತಿನ ಇಡೀ ದಿವಸದ ವ್ಲಾಗು ಹೀಗಿತ್ತು. ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗಿದ್ರೆ ನಾನ್ ನಿಮ್ಗೆ ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.